ಮಾನ್ಯ ಮುಖ್ಯಮಂತ್ರಿಗಳ ಪುತ್ರರಾದಂಥ ಯತೀಂದ್ರ ಅವರು ವೃತ್ತಿಯಲ್ಲಿ ವೈದ್ಯರು, ಡಾಕ್ಟ್ರು. ಆ ವೃತ್ತಿಯಲ್ಲಿ ಡಾಕ್ಟ್ರಾಗಿ ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಮನೆಯಲ್ಲೋ ಒಂದು ಕಡೆ ಮಾತನಾಡುವಾಗ ನಾಲ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಿನ ಸೇವೆ ನಮ್ಮ ತಂದೆ ಮೈಸೂರಿಗೆ ಮಾಡಿದ್ದಾರೆ ಅಂತ ಹೇಳಿದರು. ಇದು ಯಾರಾದರೂ ಕೇಳಿದ್ರೆ ನಗ್ತಾರೆ ಜನ. ಒಬ್ಬ ವಿದ್ಯಾವಂತನಾಗಿ, ವೈದ್ಯನಾಗಿ ಈ ರೀತಿ ಹೇಳಿಕೆ ನಿಜವಾಗಲೂ ಅಪಹಾಸ್ಯ. ನಾಲ್ಮಡಿ ಕೃಷ್ಣರಾಜರ ಸೇವೆ ಈ ರಾಜ್ಯಕ್ಕೆ ಮರೆಯಲಾರದಂಥ ಸೇವೆ. ಇವತ್ತು ಟಾಟಾ ಇನ್ಸ್ಟಿಟ್ಯೂಟು ಅವ್ರ ಕೊಡುಗೆ 285 ಎಕರೆ ಉಚಿತವಾಗಿ ಕೊಟ್ಟಿದ್ದರು. ಮೈಸೂರು ಮೆಡಿಕಲ್ ಕಾಲೇಜು, ಮೈಸೂರು ಯೂನಿವರ್ಸಿಟಿ, KRS ಅಣೆಕಟ್ಟು ಕಟ್ಟುವಾಗ ಹಣಕಾಸಿನ ಮುಗ್ಗಟ್ಟು ಬಂದಾಗ ತನ್ನ ಮನೆಯಲ್ಲಿದ್ದಂಥ ವಜ್ರಾಭರಣಗಳನ್ನ ತೊಗೊಂಡೋಗಿ ಬಾಂಬೆನಲ್ಲಿ ಮಾರಾಟ ಮಾಡಿ KRSನ ಕಟ್ಟಿ ಇವತ್ತು ಏನು ಹಳೆ ಮೈಸೂರು ಭಾಗದಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಾವೇರಿ ನೀರು ಕುಡಿಯೋಕ್ಕೆ ಕಾರಣಭೂತರು ನಾಲ್ಮಡಿ ಕೃಷ್ಣರಾಜ ಒಡೆಯರು. ಅನೇಕ ಸೇವೆ ಈ ರಾಜ್ಯಕ್ಕೆ ಅವ್ರದ್ದಿದೆ. ಅವರಿಗೆ ಸಿದ್ದರಾಮಯ್ಯನವ್ರನ್ನ ಹೋಲ್ಸೋಕ್ಕೆ ಆಗಲ್ಲ. ಅವ್ರಿಗೆ ಹೋಲ್ಸೋಕ್ಕೆ ಆಗಲ್ಲ. ಇನ್ನಾದರೂ ಇಂಥ ಜವಾಬ್ದಾರಿ, ಒಬ್ಬ ಮುಖ್ಯಮಂತ್ರಿ ಮಗ ಆಗಿ ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ಕೊಡ್ದು. ಇದು ನಾಲ್ಮಡಿ ಕೃಷ್ಣರಾಜ ಒಡೆಯರ್ಗೆ ಏನು ನಮ್ಮ ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ ಅಂತ ವರ್ಣಿಸೋಕ್ಕೆ ಅಸಾಧ್ಯ. ಅಷ್ಟು ಸೇವೆ ಈ ರಾಜ್ಯಕ್ಕೆ ಅವರ ಕೊಡುಗೆಯಾಗಿ ಇದೆ. ಇವತ್ತು ಮೈಸೂರಿನ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಮಹಾರಾಜರ ಬಗ್ಗೆ ಅಪಾರವಾದಂಥ ಗೌರವನ ಹೊಂದಿದ್ದಾರೆ. ಕಾರಣ ಅವರ ಸೇವೆಗೋಸ್ಕರ. ಅವರಿಗೆ ಸಿದ್ದರಾಮಯ್ಯನವ್ರನ್ನ ತನ್ನ ತಂದೆನ ಹೋಲಿಕೆ ಮಾಡ್ಕೊಳಕ್ಕೋಗಿ ಆತುರದಲ್ಲಿ ಅವ್ರಿಗೆ ಹೋಲಿಸುವಂಥದ್ದು ಭಾಳ ತಪ್ಪು. ಇದನ್ನು ನಾವು ಖಂಡಿಸ್ತೀವಿ. ಸರ್, ಮತ್ತೆ ಸರ್ಕಾರ ವಿವಾದ